ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬೇಲೂರಿನ ಚೆನ್ನಕೇಶ್ವರ ದೇವಸ್ಥಾನದಲ್ಲಿದ್ದೇವೆ. ದೇವಾಲಯವನ್ನು ಬಳಪದ ಕಲ್ಲಿನಿಂದ ನಿರ್ಮಿಸಲಾಗಿದೆಯಂತೆ. ದೇವಾಲಯದ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಗೈಡ್ ವಿವರಿಸ್ತಾ ಹೋಗ್ತಾರೆ. ಇದು ವಿಷ್ಣು ದೇವಸ್ಥಾನ, ಹಳೆಬೀಡಲ್ಲಿ ಶಿವ ಗುಡಿ. ಈ ಗುಡಿ ಶುರುವಾಗಿರೋದು ಕ್ರಿಸ್ತಶಕ 1117. ಹಾಗೆ ಗುಡಿ ಸಂಪೂರ್ಣ ಆಗಿರೋದು 1220. ಸುಮಾರು 103 ವರ್ಷಗಳ ಕಾಲ ಈ ಗುಡಿ ಕೆತ್ತನೆ ಕೆಲಸ 103. ಗುಡಿ ಕಟ್ಟಿ ಇಲ್ಲಿವರೆಗೆ 908 ವರ್ಷ ನಡೀತದೆ. ಈ ಗುಡಿ ಕಟ್ಟೋಕ್ಕಿಂತ ಮುಂಚೆನೇ ಸರ್ ಗುಡಿ ಕಟ್ಟಿದೆ. ಬರೀ ಮಾಡೆಲ್ ಮಾಡಲಿಕ್ಕೆ ಸುಮಾರು 20 ವರ್ಷ. ಹಾಗೆ ಇದು ಹೊಯ್ಸಳ ಡೈನಾಸ್ಟಿ. ಹಾಗೆ ಹಳೆಬೀಡು ಕಟ್ಟಲಿಕ್ಕೆ 190 ವರ್ಷ ಆಗಿದೆ. ಹಳೆಬೀಡು ಜೊತೆಲೇ ಆಗಿದೆ. ಇದು 1117ಕ್ಕೆ ಶುರು, ಅದು 1121 ಶುರು, 4 ವರ್ಷ ಡಿಫ್ರೆನ್ಸ್. ಈ ಥರ ಚಿಕ್ಕ ಚಿಕ್ಕ ಕಾಣ್ತಾರೆ ಸರ್ ವಿಗ್ರಹಗಳು. ಈ ಥರ ಚಿಕ್ಕದು ದೊಡ್ಡದು ಎಲ್ಲ ಸೇರಿ ಗುಡಿ ಸುತ್ತ 10,000 ಸ್ಟ್ಯಾಚುಸ್, 10,000 ಹೆಚ್ಚಿದೆ. ನೀವು ಒಂದೊಂದು ವಿಗ್ರಹ ಅಬ್ಸರ್ವ್ ಮಾಡಿದ್ರೆ ಈ ಥರ ಮೋರ್ ದೆನ್ 620 ಬರುತ್ತೆ. ತಲೆ ತುರುಗಳು ಡಿಫ್ರೆಂಟ್ ಹೇರ್ ಸ್ಟೈಲ್. ಮುಂದೆ ಬನ್ನಿ ಸರ್. ಅಲ್ಲ ಆಮೇಲೆ ವಿಗ್ರಹ ಹಿಂದೆ ನೋಡಿ ಎಲ್ಲ ಗ್ಯಾಪ್ ಇದೆ. ಆ ಹಿಂದೆ ಹುಳಿ ಸುತ್ತಿಗೆಲ್ಲ ಹೇಗೆ ಹೊಡೆದಿರ್ಬೋದು ಅಂದರೆ ಅಷ್ಟು ಸೂಕ್ಷ್ಮ ಕೆತ್ತನೆಗಳನ್ನು ಬೇಲೂರು, ಹಳೆಬೀಡು ಇವೆಲ್ಲ ಒಂದೊಂದು ಪೀಸ್ ಇಂಟರ್ಲಾಕಿಂಗ್ ಇದೆಲ್ಲ. 10,000 ವಿಗ್ರಹದಲ್ಲಿ ಹೈಲೈಟ್ಸ್ ಮಾತ್ರ ಮೇಲ್ಗಡೆ ಈ ಥರ 42 ಬರುತ್ತೆ. ಅಲ್ಲಿ ಬರ್ದಿದೆಯಲ್ಲ ಅದು ಹೆಸರೇನಿಲ್ಲ, ಅದು ಬರೆದಿರೋದು ಶಿಲ್ಪಿಗಳ ಸಿಗ್ನೇಚರ್ಸ್ ಅದೆಲ್ಲ. ವಿತ್ ಹಟ್ಟರ್ಸ್ ದಾಸೋಜ ಅಂತ, ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಬಳ್ಳಿಗಾವಿಂದ ಬಂದ ಶಿಲ್ಪಿ ಇದನ್ನು ಕೆತ್ತನೆ ಡಿಪಾರ್ಟ್ಮೆಂಟ್ ಬಂದಾದ್ಮೇಲೆ ಪ್ರತಿ ವಿಗ್ರಹಕ್ಕೂ ಸಿಮೆಂಟ್ ಎಲ್ಲ ಪ್ಯಾಚ್ ಮಾಡಿ ತೋರಿಸಿದೆ. ತೆಗೆದೇ ಬರೋದಿಲ್ಲ. 1952 ಇಂದ ಗುಡಿಗೆ ರಕ್ಷಣೆ. ಅದಕ್ಕಿಂತ ಮುಂಚಿತವಾಗಿ ನೋಡಿ ಕೈ ಕಟ್ಟಾಗಿದೆ, ಸರ ಕಟ್ಟಾಗಿದೆ, ಈ ವಿಗ್ರಹನೇ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲ ಒಂದು ಲೋಕಲ್ ವ್ಯಾಂಡಲಿಸಮ್, ಸ್ವಲ್ಪ ವೆದರಿಂದ ಆಗಿದೆ ಅಷ್ಟೇ. ಈ ಟೆಂಪಲ್ಗೆ ಯಾರು ಕೂಡ ಅಟ್ಯಾಕ್ ಮಾಡಿಲ್ಲ, ಹಳೆಬಿಡಿ ಮಾತ್ರ ಆಗಿದೆ ಅಷ್ಟೇ. ಅದು ನೋಡಿ ಭೀಮ ನೋಡಿ ಮರುಕೋಕಿಲ್ಲ. ಭೀಮ ಭಿಕ್ಷೆ ಬೇಡಿ ತಂದು ಕುಂತಿತ್ತು. ವಿರಾಟ ರಾಜನ ಬನ್ನಿ ಮರದಲ್ಲಿ ಅರ್ಜುನ ಆಯುಧಗಳನ್ನು ಇಲ್ಲಿ ಅರ್ಜುನ ಹಸುಗಳನ್ನು ರಕ್ಷಿಸಿದ ಉತ್ತರ ಗೋಗ್ರಹ ಅಲ್ಲಿ ಕೃಷ್ಣ ಮರಗಿದ. ಇಲ್ಲಿ ಭೀಮ ಯುದ್ಧಕ್ಕಿಂತ ಮುಂಚಿತವಾಗಿ ಗಣಪತಿ ಪೂಜೆ ಮಾಡ್ತಾರೆ. ಇಲ್ಲಿ ಕೃಷ್ಣ ಸಂಧಾನಕ್ಕೆ ಬಂದಿರೋದು. ಮಹಾಭಾರತ ಕೃಷ್ಣನಿಗೆ ಮರ್ಯಾದೆ ಕೊಡಲ್ಲ ದುರ್ಯೋಧನ. ಹೋಗ್ನಲ್ಲಿ ಏನು ಮಾಡ್ತಾನೆ ಕೃಷ್ಣ ಕಾಲ ಹೆಬ್ಬೆರಳಿಂದ ಭೂಮಿನ ಅದನ್ನು ಭೂಮಿ ಶೇಕ್ ಆಗುತ್ತೆ ನೋಡಿ. ಸಿಂಹಾಸನ ಸಮೇತ ದುರ್ಯೋಧನ ಬಿದ್ದಿರುತ್ತೆ. ಸಿಂಹಾಸನ ಕೂಡ ಬೆಂಡಾಗಿದೆ. ಇಲ್ಲಿ ಕೌರವರು ಪಾಂಡವರು ಕುರುಕ್ಷೇತ್ರ ಯುದ್ಧಕ್ಕೆ ಹೋಗ್ತಿರೋದು. ಭೀಷ್ಮಾಚಾರ್ಯ ಮತ್ತು ಪಾರ್ಥನಿಗೆ ಯುದ್ಧ ಶುರುವಾಗಿದೆ. ಕೆಳಗೆ ನೋಡಿ ಮೇಡಮ್, ಭೀಷ್ಮ ಬಾಣಗಳ ಮೇಲೆ ಮಲಗಿರೋದು ಶರಶೆ. ಭೀಮನಿಗೆ 1000 ಆನೆಗಳ ಬಲ ಇತ್ತಂತೆ. ಬಾಲ್ಗಳ ಥರ ಇಸ್ತಲ್ಲ. ಇದು ಭಗದತ್ತ ಸಂಹಾರ ಭೀಮ, ಪಾರ್ಥನ ಸಾಂತ ಕೃಷ್ಣ, ಕುರುಕ್ಷೇತ್ರ ಇದ್ದ. ಇದು ಸ್ವಲ್ಪ ಮಹಾಭಾರತ ಕಾಲದಿಂದಲೇ ಇತ್ತು. ಹಿಂದೆಲ್ಲ ದಾಸಿಗಳಾದ ಡ್ರೆಸ್ಸು ಈಗೆಲ್ಲ ಫ್ಯಾಷನ್ ಆಗಿದೆ. ಶಿಲ್ಪಿ ಕೋತಿಗೆನೆ ಹೋಲಿಕೆ ಮಾಡಿಲ್ಲ. ಒಂದು ಸುಂದರವಾದ ಹೆಣ್ಣನ್ನ ನೋಡಿದ ಮಾನವನ ಮನಸ್ಸು ಪಕ್ಕದಲ್ಲಿ ಪಟ್ಟದ ರಾಣಿಯವರ ಶಾಂತ ಇವರು ಆಸ್ಥಾನ ಗುರುವಾರ ಶ್ರೀ ರಾಮಾನುಜಾಚಾರ್ಯ, ವಿಶಿಷ್ಟಾದ್ವೈತ ವೈಷ್ಣವ ಧರ್ಮಕ್ಕೆ ಪ್ರಭಾವ ಅಷ್ಟು ಕೂಡ ವಾಣಿಸ್ತು. ಇದು ನೋಡಿ ಶುಕಪತಿನ ಮೂಲಕ ಕಳ್ಕೊಂಡು ಹೋಗ್ತಾರೆ. ಇಲ್ಲ ಸ್ವಲ್ಪ ರಾಮಾಯಣ ಮಹಾಭಾರತ ಸ್ಟೋರಿ ಇಲ್ಲಿ ನೋಡಿ, ರಾಮ ಲಕ್ಷ್ಮಣ ಆಂಜನೇಯ ಅಲ್ಲ ಸ್ವಲ್ಪ ಮಹಾಭಾರತ. ಗಂಟು ಕೂಡ ಕಣ್ಣಲ್ಲಿ ಅಷ್ಟು ಡೀಟೇಲ್ ಇದೆ. ಅವರು ರೈಟ್ ಹ್ಯಾಂಡಲ್ಲಿ ಬಾರಿಸ್ತಾ ಇರೋದು, ಲೆಫ್ಟ್ ಹ್ಯಾಂಡಲ್ಲಿ ನೋಡಿ ಹಗ್ಗದ ಒಳಗಡೆ ಕೈ ಪಾಸ್ ಮಾಡಿ ಸ್ವರಗಳನ್ನು ಬೇರಿಸಿ
ನಿಮಗೆ ಇವ್ರು ಗೊತ್ತಾ, ಉಡುಪಿ ಜಯರಾಮ್, ಮಂಜು ಭಾರ್ಗವಿ ಫೇಮಸ್ ಡಾನ್ಸರ್. ಅವ್ರ ಕೈಲೂ ಕೂಡ ಈ ಡಾನ್ಸ್ ಮಾಡೋಕ್ಕಾಗ. ಜಡೆ ನೀರು ತೆಗಿತಾರೆ, ಸ್ಕ್ವೀಸಿಂಗರ್ ಹೇರ್ ಕೆಳಗೆ ನೋಡಿ ವಾಟರ್ ಡ್ರಾಪ್ಸ್ ಬೀಳ್ತಾರೆ, ಮಡಿ ಮಣಿತ ಎಷ್ಟು ರಿಪೀಟ್. ಪ್ರೇಮಿಗಳು ಪ್ರಾಪ್ತೇಶೋ ಷೋಡಶೆ ಪುರುಷೆ ಗಾರ್ಧಬ ಅಪ್ಸರಾಯಿಗೆ ಬಹು. 16 ವರ್ಷದ ಹುಡುಗರಿಗೆ ಕತ್ತೆ ಮುಖದ ಹುಡುಗಿ, ಅದೆಲ್ಲ ಪನಿಷ್ಮೆಂಟ್ ನೋಡಿ. ಮೇಲ್ಗಡೆ ಸರ್ಕಾರದಲ್ಲಿ ಆನೆ ಕೆಲಿ ತುಳಿಸ್ತಾ ಇರೋದು, ಸೈನಿಕರ ಕೆಲಿ ಕತ್ತಿ ಕೆಲಿ ಕತ್ತರಿಸ್ತಾ ಇರೋದು, ಹಾವಿನ ಕೆಲಿ ಕಚ್ಚಿಸ್ತಾ ಇರೋದು, ಬೆಂಕಿಲಿ ಹಾಕಿ ಸುಡ್ತಾ ಇರೋದು. ನೊಣ ಈ ಕಡೆ ಹಲ್ಲಿ ಬರುತ್ತೆ. ದೇವ್ರ ಹೆಸರು. ಈ ಶಂಕು ಚಕ್ರ ಗದಾ ಪದ್ಮ ಇದೆಲ್ಲ ಆಯುಧಗಳು. ಕೈಯಿಂದ ಕೈಗೆ ಆಯುಧಗಳು ಚೇಂಜ್ ಆದರೆ ಹೆಸರು ಚೇಂಜ್ ಆಗುತ್ತೆ ಅಷ್ಟೇ. ನೋಡಿ, ಫಾರ್ ಎಕ್ಸಾಂಪಲ್ ಲೆಫ್ಟ್ ಹ್ಯಾಂಡಲ್ಲಿ ಗದ ಇದೆ, ಅಲ್ಲಿ ನೋಡ್ಕೊಂಬಂದ್ಬಿಟ್ಟು ಬಲಗೈಲಿದೆ ಗದೆ. ಈ ಕಲ್ ತರಿಸೋದೆಲ್ಲ ತುಮಕೂರಿಂದ, ಅಲ್ಲಿಂದ ತರಿಸೋದು ತುಮಕೂರಿಂದ. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಕುಣಿಕೆ ಗುಡ್ಡ ಅಂತ ಬರುತ್ತೆ. ಅದೆಲ್ಲ ಟ್ರಾನ್ಸ್ಪೋರ್ಟ್ ಎಲಿಫೆಂಟ್ಸ್ ಅಲ್ವಾ, ಅದಕ್ಕೆ ನೋಡಿ ಸುತ್ತಲೂ ಇದೆ ಎಲಿಫೆಂಟ್. ಸ್ಟೈಲಲ್ಲಾಗಲಿ ಆ ಸೈಜಲ್ಲಾಗಲಿ ಏನಾದರೂ ಚೇಂಜ್. ಹಾಗೆ ಟೆಂಪಲ್ಗೆ ಮುಖ್ಯ ಶಿಲ್ಪಿಗಳು ಅಮರ. ಒಂದು ಸೈಡು ಜೀವಾತ್ಮ, ಇನ್ನೊಂದು ಸೈಡು ಪರಮಾತ್ಮ. ಒಂದು ಕಡೆ ನಾಟ್ಯ ಶಿಲ್ಪ ಇದೆ, ಒಂದು ಕಡೆ ದೇವ್ರ ಕಥೆ ಇದೆ. ಇದು ನೋಡಿ ಶಿವ ಪಾರ್ವತಿ ನೋಡಿ, ಕೈಲಿ ತ್ರಿಶೂಲ ಇದೆ, ಡಮರುಗ ಇದೆ. ಇದು ವಿಷ್ಣು ಮೂರ್ತಿ ನೋಡಿ. ಒಡಿಸ್ಸಾದಲ್ಲಿ ಆ ಸುದರ್ಶನ ಚಕ್ರ ಅಷ್ಟು ಇಂಟ್ರಿಕೇಟ್ ಆಗಿದೆ, ಒಂದ್ಸಲ ಇದೆ. ಇದು ಲಕ್ಷ್ಮೀ ನಾರಾಯಣ. ಆ ಕಿವಿ ಮೂಲೆ ಎಷ್ಟು ದೊಡ್ಡವಾಗಿದೆ, ಈಗೆಲ್ಲ ಟ್ರೆಂಡ್ ಸರ್, ಫ್ಯಾಷನ್. ನೋಡಿ, ಲೆಫ್ಟ್ ಹ್ಯಾಂಡಲ್ಲಿ 2 ಬಳೆ ಕಾಣಿದೆ. ಒಂದು ಬಳೆ ನಿಜವಾಗಿ ಜಾರೋ ಥರನೇ ನೋಡಿ. ಇದು ಲೀಫ್ ಇದೆ ನೋಡಿ, ಆಲದ ಎಲೆ. ಆ ಎಲೆ ಮೇಲೆ ಪ್ರಿಂಟ್ ಕೂಡ ಇದೆ. ಇದು ಸಹ ಅರ್ಧ ವಿಷ್ಣು, ಇಲ್ಲಿ ನಂದಿ. ವಿಷ್ಣು ಈ ಸೈಡ್ ಶಿವ, ಗದೆ ಇದೆ, ತ್ರಿಶೂಲ ಕಟ್ಟಾಗಿದೆ, ಹರಿಯ ರೇಷೆ. ಈ ವಿಗ್ರಹ ಏನು ಡ್ಯಾಮೇಜ್ ಖಾಲಿ. ಮುಖ ನೋಡಿ ಎಷ್ಟು ವಿಕಾರವಾಗಿದೆ, ಬಾಡಿ ನೋಡಿ ಸ್ಕೆಲಿಟನ್ ಥರ ಇದೆ. ಆ ಹೊಟ್ಟೆ ಒಳಗಡೆ ಸರ್ ನೋಡಿ ಸರ್, ಇಲ್ಲಿ ಮೇಡಮ್ ಈ ಮೂಲೆ ಇದಲ್ಲ ಹೆಜ್ಜು. ಎನಿ ಕಾರ್ನರ್ ಗೋ ಟು ದ ಪರ್ಫೆಕ್ಟ್ ಅಲೈನ್ಮೆಂಟ್. ಮೇಲ್ಗಡೆ ತನಕ ಒಂದೇ ಲೈನ್ ಸಿಮೆಂಟ್ ನೋಡಿ. ಆ ಟೈಮಲ್ಲಿ ಮೆಷಿನರಿ ಏನಿಲ್ಲ, ಬರೀ ಕೈಯಲ್ಲಿ ಮಾಡೋದು. ಇದು ನೋಡಿ ಸರ್, ಪರ್ವತವನ್ನು ಹೊತ್ಕೊಂಡ್ಬಿಟ್ಟಿದೆ. ಕೆಳಗಡೆ ರಾವಣ, ಮೇಲೊಂದು ಟಾಪಲ್ಲಿ ಕೂತಿರೋದು ಶಿವ ಪಾರ್ವತಿ, ಕೆಳಗಡೆ ನಂದಿ ಇದೆ. ಸಕಲ ಜೀವರಾಶಿನ ಚಿಕ್ಕ ಚಿಕ್ಕಾಗಿ ತೋರಿಸಿರೋದು. ಇದನ್ನೇ ಹಳೆಬೆಳಗ್ಗೆ ಅಲ್ಲಿ ಭಾರಕ್ಕೆ ಪ್ರೆಸರ್ಗೆ ನೋಡಿ ಮಂಡಿ ಹೋರಿದ್ದಾರೆ. ಆ ಶಿಲ್ಪಿಯ ಕಲ್ಪನೆ, ಇಮ್ಯಾಜಿನೇಷನ್ ಎಲ್ಲ ಫೋಟೋ ಗೀಟ ಏನಿಲ್ಲ, ನಿಜವಾಗಿ ಅವರು ನೋಡಿರೋ ಥರನೇ ಕೆತ್ತನೆಗಳು ಇಲ್ಲಿ ನೋಡಿ ಸರ್. ಅಲ್ಲಲ್ಲಿ ನಟ್ಟು ಬೋಲ್ಟ್ ಎಲ್ಲ ತೋರಿಸ್ತಾರೆ. ಲಕ್ಷಕ್ಕೆ ಸೆಕೆಂಡ್ ಶೇಪ್ ಏನಿದು? ನಟ್ ಬೋಲ್ಟ್ಸ್, ನಾರ್ಮಲ್ ಥ್ರೆಡ್ ಎಲ್ಲ ಇದೆ ನೋಡಿ. ವಾಷರ್ ನೋಡಿ, ಆ ಕಾನ್ಸೆಪ್ಟ್ ಎಲ್ಲ 12th ಸೆಂಚುರಿಲೇ ತೋರಿಸ್ತಾರೆ. ಇದು ಮೇಡಮ್ ಲೈಕ್ ಬಾಲ್ಕನಿ ಥರ ಇದೆ ಗ್ರಿಲ್ಸ್. ಇದು ಫಸ್ಟ್ ಫ್ಲೋರು, ಅಲ್ಲಿ ಮೇಲೆ ನೋಡಿ ಸೆಕೆಂಡ್ ಫ್ಲೋರು. ಇದೆಲ್ಲ ಮೇಲಂತಸ್ತಿನ ಗರ್ಭಗುಡಿ ಅಂತ ಹೇಳ್ತಾರೆ. ಈ ಚಿಕ್ಕ ಚಿಕ್ಕ ಗುಡಿಗಳಿಗೆ ದೇವಕೋಷ್ಠಗಳು ಅಂತ ಹೆಸರು. ದೇವಕೂಟ, ಕೈ ಗಣೇಶ, ಇಲ್ಲಿ ಮೇಲೆ ಡಾನ್ಸ್ ಮಾಡಿ ಮೇಡಮ್. ಇದು ನೋಡಿ, ಆ ಹಿರಣ್ಯಕಶಿಪುದ ಹೊಟ್ಟೆನ ಬಗೆದು ಕರಡ ನೋಡಿ ಮಾಲೆ ಇಂಟ್ರೆಸ್ಟ್. ಆ ಕೋಪಕ್ಕೆ ಆ ಟನ್ ನೋಡಿ, ನಾಲ್ಗೆಷ್ಟು ಶಾರ್ಪ್ ಇದೆ, ಸೂಜಿದ ಇದೆ. ಹಿರಣ್ಯಕಶಿಪುದ ಮಂಡಿ ಚಿಪ್ಪ ಒಳಗಡೆ ಆ ನರಸಿಂಹನ ಕೈ ಉಗ್ರಗಳು ಹೋಗ್ಬಿಟ್ಟಿದೆ ನೋಡಿ. ಸ್ಮಾಲ್ ಇಂಟೆಸ್ಟೈನ್, ಬಿಗ್ ಇಂಟೆಸ್ಟೈನ್ ನೋಡಿ. ನೋಡಿ ಹಿರಣ್ಯಕಶಿಪು ನೋಡಿ, ತಣ್ಣಗಿರ ನಾಲ್ಗೆ ಹೊರಗಡೆ ಚೈನನ್ನ ಬೆಟ್ಟದ ಥರನೇ ಇದೆ. ಸೈಜು ಕೂಡ ಪರ್ಫೆಕ್ಟ್ ಆಗಿದೆ. ಶಿವನ ಕೊಲ್ಲೋದಕ್ಕೆ ಶಿವ ಆನೆ ಹೊಟ್ಟೆ ಒಳಗೆ ನಾಟ್ಯ ಮಾಡ್ತಿರೋದು, ತಾಂಡ ಮಾಡ್ತಾರೆ ಹೊಟ್ಟೆ ಒಳಭಾಗದಲ್ಲಿ. ಇದು ಫುಲ್ಲು ಎಲಿಫೆಂಟ್ ಹೊಟ್ಟೆ,
ಡಾನ್ಸ್ ಮಾಡ್ತಾ ಶಿವ ಆನೆ ಹೊಟ್ಟೆಯನ್ನು ಸೀಳಿ ಚರ್ಮನ ಮೇಲೆ ಹೊದಿಕೆ ಆಗಿ ಹಾಕೊಂಡಿದೆ. ಚರ್ಮ ಅಕ್ಕಪಕ್ಕ 2 ಕಾಲುಗಳು, ಕಾಲು ಫುಲ್ಲು ಹೊಟ್ಟೆ, ಇದು ಇಲ್ಲಿ ನೋಡಿ ಕೆಳಗಡೆ ತಲೆ ಮೇಲೆ ಡಾನ್ಸ್ ಹೇಗೆ ಮಾಡಿದ್ದಾರೆ. ಇವೆಲ್ಲ ಶಿವನ ಭೂತಗಳು. ಇದು ನಾಗ ದಂಪತಿಗಳು. ಇದು ಶಿವ, ಇದು ನಗ್ನ ಕಾಲ ಭೈರವ. ನೋಡ್ಲಿಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಸೂರ್ಯ ಬೆಳಕು ನೋಡಿ, ಎಲ್ಲೂ ಗ್ಯಾಪ್ ಇಲ್ಲ, ಎಲ್ಲ ಕಡೆ ಚೆನ್ನಾಗಿ. ಹಾಗಾಗಿ ಅವರು ಸ್ಟಾರ್ ಶೇಪಲ್ಲಿ ಕಟ್ಟಿದ್ರು. ಸುಮಾರು ನಮ್ಮ ಕರ್ನಾಟಕದಲ್ಲಿ ಹೊಯ್ಸಳ ಡೈನಾಸ್ಟಿ 92 ಗುಡಿ ಕಟ್ಟಿದ್ದಾರೆ ನಮ್ಮ ಸ್ಟೇಟಲ್ಲಿ. ಹಾಸನ ಡಿಸ್ಟಿಕ್ಕಲ್ಲಿ ಈ ಥರ ಗುಡಿ ಇನ್ನೂ 30 ಇದೆ. ಹೌದಾ? ಇವೆಲ್ಲೇ ಹೋದರೂ ಸ್ಟಾರ್ ಶೇಪಲ್ಲಿ ಗುಡಿ ನೋಡಿದ್ರೆ ಹೊಯ್ಸಳ ಡೈನಾಸ್ಟಿ. ಅದು 2 ಇದೆ ಗರ್ಭಗುಡಿ, 2 ಶಿವಲಿಂಗ. ಸೋಮನಾಥಪುರ ಅಂದರೆ 3 ಇದೆ. ತ್ರಿಕೂಟ, ಏಕಕೂಟ, ದ್ವಿಕೂಟ, ತ್ರಿಕೂಟ. ಇದು ಬೇಡ, ಹಾರ್ಡ್ ಗ್ರಾನೈಟ್ ಸ್ಟೋನ್ ಇದೆ. ಅಭಿಷೇಕ ಮಾಡಿದ ನೀರು ಇಲ್ಲಿ ಬರುತ್ತೆ. ಅದನ್ನು ಯಾರು ತುಳಿಬಾರ್ದು ಅಂತ ನೋಡಿ, ಆಗಲೇ ಡ್ರೈನೇಜ್ ಕೂಡ ಮಾಡಿದ್ದಾರೆ, ಅಂಡರ್ಗ್ರೌಂಡ್ ಡ್ರೈನೇಜ್. ಆ ಟೈಮಲ್ಲಿ ಬಿದ್ದ ನೀರು ಅಲ್ಲೋಗುತ್ತೆ. ಹೊಡೆದ್ರೆ ಸೌಂಡ್ ಬರೋದಂತೆ, ಮ್ಯೂಸಿಕ್ ಸ ರಿ ಗ ಮ ಪ. ಅದಕ್ಕೆಲ್ಲ ಜನಗಳು ಹೊಡೆದು ನೋಡಿ. ಭೈರವಿ ನೋಡಿ, ಹೌದು. ಡ್ರೆಸ್ ನೋಡಿ ಮೇಡಮ್, ಎಷ್ಟು ನೀಟಾಗಿದೆ ಡ್ರೆಸ್. ಕಿವಿ ನಿಜವಾದ ಕಾಲುಗಳೆಲ್ಲ ಮೇಲೆ ಮನೆಗೆ ಬಂದರೆ ಪ್ರಾಪ್ತಿ ಎಲ್ಲವಿಷ್ಟು ವಿಷ ಅವರ ದೇಹದಲ್ಲೇ ಇದ್ದಾರೆ. ಹೆಚ್ಚಾಗಿ ಚಂದ್ರಗುಪ್ತ ಚಾಣಕ್ಯನ ಕಾಲದಲ್ಲಿ ಅವರು ತುಂಬ ಬಳಸ್ಕೊಳ್ತಾರೆ. ವಿಜಯ ನರಸಿಂಹ, ಸೊ ಇವರ ಮಗನೇ ವೀರ ನಮಸ್ತೆ. ಅದರಲ್ಲಿ ಈಗಲೂ ಕೂಡ ಪೇಪರ್ ಆಗಲಿ, ಖರ್ಚು ನೀವಾಗೆ ಥಿಂಕ್ ಮಾಡಿ, ಎಲ್ಲ ಇದ್ದ ಬಂಡೆನ ಇದನ್ನು ಕಟ್ ಮಾಡಿಕೊಂಡು ಹೇಗೆ ತಂದಿರ್ಬೋದು, ಸಿಂಗಲ್ ಪೀಸ್. ಆಮೇಲೆ ಇದನ್ನು ಹೇಗೆ ನಿಲ್ಲಿಸಿರ್ಬೋದು. ಅದು ಹೈಟ್ 36 ಇದೆ ಫೀಟ್ ಇನ್ ಹೈಟ್. ಈಗಲೇ ಕಷ್ಟ 20 ಟನ್ಸ್ ಅಂದಾಜಲ್ಲ, ಅಪ್ರಾಕ್ಸಿಮೇಟ್ಲಿ. ಯಾವ ಗುಡಿ ಮುಂದೆ ಕಂಬ ಇರುತ್ತೆ, ಎಲ್ಲಿ ಕಂಬ ಇರುತ್ತೆ, ಗೋಪುರ ಕಲ್ಯಾಣ ಮಂಟಪ.